ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದ ಮೂಲಕ ಹುರುಳಿಕಾಳು ಕಟ್ಟಿನ ಸಾರು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ರಾಗಿ ಮುದ್ದೆಗೆ ಹಾಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ದಿನನಿತ್ಯನೂ ಒಂದೇ ಥರ ರೆಸಿಪಿಗಳನ್ನ ಹಾಗೆ ಸಾರುಗಳನ್ನ ತಿಂದು ಬೇಜಾರಾಗಿರುತ್ತೆ. ಸೊ ಇವತ್ತಿನ ವಿಡಿಯೋದ ಮೂಲಕ ಒಂದು ಹೊಸ ರೆಸಿಪಿನ ಕಲ್ತ್ಕೊಳ್ಳೋಣ. ಹುರುಳಿಕಟ್ಟಿನ ಸಾರು ಮಾಡಲಿಕ್ಕೆ ನಾನು ಒಂದು ನೈಟ್ ಹುರುಳಿಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಒಂದು 3 ಸೀಟಿನ ಹೊಡೆಸಿದ್ದೀನಿ. ಸೀಟಿ ಹೊಡೆಸ್ಲಿಕ್ಕೆ ನಾನು ಉಪ್ಪು, ಖಾರ, ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕ್ಕೊಂಡಿದ್ದೆ. ಕಟ್ಟಿನ ಸಾರು ಮಸಾಲೆಗೆ ಸ್ವಲ್ಪ ಬೇಯಿಸ್ಕೊಂಡಿರುವಂತಹ ಹುರುಳಿಕಾಳು, ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ ಹಣ್ಣು, ಹಾಗೆಯೇ ಒಂದು 1/4 ಕಪ್ನಷ್ಟು ಕೊಬ್ಬರಿ, 1 ಈರುಳ್ಳಿ, ಹಾಗೆಯೇ ಉಪ್ಪು, ಖಾರದ ಪುಡಿ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಹುಣಸೆ ಹುಳಿ ಹಾಗೆ ಕರಿಬೇವನ್ನು ತೊಗೊಂಡಿದ್ದೀನಿ. ಹಾಗೆಯೇ ಹುರುಳಿಕಾಳನ್ನ ಕುದಿಸಿಟ್ಕೊಂಡಿರೋ ನೀರನ್ನು ಕೂಡ ನಾನು ಸಾರಿಗೆ ಇಟ್ಕೊಂಡಿದ್ದೀನಿ. ಇವಿಷ್ಟನ್ನು ಬಳಸ್ಕೊಂಡು ಇವತ್ತು ಸಾರನ್ನ ರೆಡಿ ಮಾಡೋಣ. ಇವಾಗ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಮಾಡಿಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮ್ಮ ಮನೇಲಿ ಏನಾದರೂ ಒಲೆ ಇತ್ತಂದರೆ ಕೆಂಡ ಇರುತ್ತಲ್ಲ, ಕೆಂಡದಲ್ಲಿ ನೀವು ಈರುಳ್ಳಿನ ಸುಟ್ಕೊಬೋದು. ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಸುಟ್ಟಿ ಕಟ್ಟಿನ ಸಾರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನನಗಿಲ್ಲಿ ಒಲೆ ಮೇಲೆ ಸುಡಲಿಕ್ಕೆ ಸಜ್ಜಾಗೋದಿಲ್ಲ, ಹಾಗಾಗಿ ನಾನು ಎಣ್ಣೆಯಲ್ಲಿ ಹುರ್ಕೊತಾ ಇದ್ದೀನಿ. ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಹೊಂಬಣ್ಣಕ್ಕೆ ಬರ್ತಿದ್ದಂಗೆ ನಾವು ಮಸಾಲೆ ಸಾಮಾನುಗಳನ್ನ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ 2 ತೊಗೊಂಡಿದ್ದೀನಿ, ಶುಂಠಿ, ಜೀರಿಗೆ, ಕರಿಬೇವು ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ತೊಗೊಂಡಿದ್ದೀನಿ. ಇದೆಲ್ಲ ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗಲಿ. ಹುರುಳಿಕಾಳನ್ನು ನಮ್ಮ ಆಹಾರದಲ್ಲಿ ನಾವು ಸೇವಿಸೋದ್ರಿಂದ ಏನು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಯಾರಿಗಾದರೂ ಮೂತ್ರಪಿಂಡದಲ್ಲಿ ಕಲ್ಲಾಗಿದ್ದರೆ ಅವರು ದಿನನಿತ್ಯ ಹುರುಳಿಕಾಳನ್ನು ಒಂದು 7-8 ಸೀಟಿ ಹೊಡೆಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಡಿಯೋದ್ರಿಂದ ಮೂತ್ರಪಿಂಡದಲ್ಲಾಗಿರುವಂತಹ ಕಲ್ಲು ಕೂಡ ಕರಗುತ್ತೆ. ಹಾಗೆಯೇ ದನಕರುಗಳಿಗೆ ಹಾಗೆಯೇ ಆಕಳುಗಳಿಗೆಲ್ಲ ಕೂಡ ಹುರುಳಿಕಾಳನ್ನು ತಿನ್ನಿಸ್ತಾರೆ. ಹುರುಳಿಕಾಳಲ್ಲಿ ತುಂಬಾ ಶಕ್ತಿ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಾಡಿಸ್ಕೊಳ್ಳೋಣ. ನೆಕ್ಸ್ಟ್ ಒಲೆನ ಬಂದ್ ಮಾಡಿಬಿಟ್ಟು ಕೊಬ್ಬರಿನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಹುರ್ಕೊಳ್ಳೋದೇನು ಬೇಡ. ಇವಾಗ ಒಂದು ಮಿಕ್ಸರ್ ಜಾರಿಗೆ ನಾವು ಹುರ್ಕೊಂಡಿರುವಂತಹ ಈ ಪದಾರ್ಥಗಳನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ನಾನು ಹುರುಳಿಕಾಳನ್ನು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಉಪ್ಪು, ಖಾರ ಹಾಗೆ ಅರಿಶಿನ ಪುಡಿನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನಾನು ಬೇಯಿಸ್ಕೊಂಡಿರುವಂತಹ ಹುರುಳಿಕಾಳನ್ನು ಪಲ್ಯ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳು ಆಟ ಆಡಬೇಕಾದ್ರೆ ಏಳೋದು ಬೀಳೋದು ಸಾಮಾನ್ಯವಾಗಿರುತ್ತೆ. ಹಾಗೆಯೇ ಕೈಕಾಲುಗಳಲ್ಲಿ ಬಲ ಬರಲಿ ಅಂತೇಳಿ ಹುರುಳಿಕಾಳನ್ನು ತಿನ್ನಿಸ್ತೀವಿ. ಮಕ್ಕಳಿಗೆ ಹುರುಳಿಕಾಳನ್ನ ಡೈರೆಕ್ಟಾಗಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾವು ಒಂದು ತವದಲ್ಲಿ ಹುರುಳಿಕಾಳನ್ನ ಬೆಚ್ಚಗೆ ಮಾಡಿ ಕೊಡ್ಬೋದು. ಇಲ್ಲ ಅಂತಂದರೆ ಹುರುಳಿಕಾಳನ್ನ ಒಂದು 7-8 ಸೀಟಿ ಹೊಡೆಸ್ಬಿಟ್ಟು ನಾವು ಕಡಲೆಕಾಳಿನ ಉಸುಳಿ ಮಾಡ್ತೀವಲ್ಲ ಆ ಥರ ಕೂಡ ಮಾಡಿಕೊಟ್ರೆ ಮಕ್ಕಳು ಅಡ್ಡಾಡ್ಕೊತ ತಿಂತಾರೆ. ಇವಾಗ ಸಾರಿಗೆ ಒಗ್ಗರಣೆ ಕೊಡೋಣ. ಒಂದು ಪಾತ್ರೆಯಲ್ಲಿ ಒಂದು 2 ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾಯಿಲ್ಲ, ಯಾಕಂತಂದರೆ ನಾನು ರುಬ್ಬೋದಕ್ಕೇ 2 ಬೆಳ್ಳುಳ್ಳಿ ತೊಗೊಂಡಿದ್ದೆ. ಹಾಗಾಗಿ ಬರೀ ಸಾಸಿವೆ, ಜೀರಿಗೆ, ಕರಿಬೇವನ್ನ ತೊಗೊಂಡಿದ್ದೀನಿ. ಈ ಥರ ಸಾಂಬಾರುಗಳನ್ನ ಮಾಡಬೇಕಾದ್ರೆ ನಾವು ಇಂಗಿನ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಇಂಗನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಇದೇ ಥರ ಸೇಮ್ ಮೆಥಡ್ನ ನಾವು ಫಾಲೋ ಮಾಡಿ ಭಾಳಷ್ಟು ಕಟ್ಟಿನ ಸಾರುಗಳನ್ನ ಮಾಡ್ಬೋದು. ಹೀರೆಕಾಯಿ ಕಟ್ಟಿನ ಸಾರು ಮಾಡ್ಬೋದು, ಸಬ್ಬಸಿಗೆ ಕಟ್ಟಿನ ಸಾರು ಮಾಡ್ಬೋದು, ಹಾಗೆಯೇ ಹೆಸರುಕಾಳು ಕಟ್ಟಿನ ಸಾರು ಮಾಡ್ಬೋದು. ಇವೆಲ್ಲವೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಇವಾಗ ಒಗ್ಗರಣೆಗೆ ನಾನು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬೇರೆ ನೀರನ್ನೇನು ಹಾಕ್ತಾಯಿಲ್ಲ. ನಾನು ಕುದಿಸ್ಕೊಳ್ಳೋಕ್ಕೆ ನೀರು ಇಟ್ಕೊಂಡಿದ್ದಲ್ಲ ಅದೇ ನೀರನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಾರನ್ನ ನಾವು ತಿರುವಾಡಿದ್ವಿ ಅಂದರೆ ಕಟ್ಟಿನ ಸಾರು ರೆಡಿಯಾಗುತ್ತೆ. ಹಾಗೆಯೇ ಕಟ್ಟಿನ ಸಾರು ಹಳಸ್ಬಾರ್ದು ಅಂದರೆ ಏನು ಮಾಡಬೇಕಂದ್ರೆ ನಾವು ಊಟ ಎಲ್ಲ ಆದಮೇಲೆ ಲಾಸ್ಟಿಗೆ ಒಂದು ಕುದಿಯನ್ನು ಕುದಿಸಿಟ್ವಿ ಅಂದರೆ ನಾವು ರಾತ್ರಿನೂ ಕೂಡ ಕಟ್ಟಿನ ಸಾರನ್ನ ಊಟ ಮಾಡ್ಬೋದು. ಅದೇ ಟೇಸ್ಟ್ ಇರುತ್ತೆ. ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಸೊ ಇದಾಗಿತ್ತು ಹುರುಳಿ ಕಟ್ಟಿನ ಸಾಂಬಾರು. ಹುರುಳಿಕಾಳನ್ನು ರಾತ್ರಿ ನೆನೆಸ್ಲಿಕ್ಕೆ ಮರ್ತಿದ್ದೆ, ದಿಢೀರಂತ ಮಾಡ್ಬೋದು ಅಂತ ಕೇಳಿದರೆ ಪರವಾಗಿಲ್ಲ, ಕುಕ್ಕರಲ್ಲಿ ಸೀಟಿ ಹೊಡೆಸು ನಾವು ಮಾಡ್ಬೋದು. ಹುರುಳಿಕಾಳು ಆಗಿರ್ಬೋದು, ಯಾವುದೇ ಕಾಳಾಗಿರ್ಬೋದು, ನಾವು ನೆನೆಸಿದರೆ ಅದರಲ್ಲಿ ಶಕ್ತಿ ದುಪ್ಪಟ್ಟಾಗುತ್ತೆ, ಪೌಷ್ಟಿಕಾಂಶ ಹೆಚ್ಚಾಗತ್ತೆ ಅಂತೇಳಿ ಎಲ್ಲ ಕಾಳುಗಳನ್ನ ನೆನೆಸಿ ನಾವು ಆಹಾರದ ಪದ್ಧತಿಯಲ್ಲಿ ತೊಗೊತಾ ಹೋಗ್ತೀವಿ. ನನ್ನ ವೀಡಿಯೋಸ್ಗಳು, ವ್ಲಾಗ್ಗಳು, ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮೆಂಬರ್ಶಿಪ್ಪಿಗೆ ಕೂಡ ಜಾಯ್ನ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್.